ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಸರಳ ಅಡುಗೆ ಕುಕಿಂಗ್ ಚಾನಲ್. ಇವತ್ತು ನಾವಿಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಣೆ ಬದನೆಕಾಯಿ ಪಲ್ಯ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಬನ್ನಿ, ಎಣ್ಣೆ ಬದನೆಕಾಯಿ ಪಲ್ಯ ಮಾಡೋದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು, ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ಹೇಳ್ತಾ ಬರ್ತೀವಿ. ಇವಾಗ ಮೊದಲನೇದಾಗಿ ಅರ್ಧ kg ಬದನೆಕಾಯಿನ ನೀಟಾಗಿ ತೊಳೆದು ಮತ್ತು ಮಧ್ಯದಲ್ಲಿ ಕಟ್ ಮಾಡಬೇಕು. 4 ಪೀಸ್ಗೆ ಪೂರ್ತಿಯಾಗಿ ಕಟ್ ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ಒಂದು ಅರ್ಧದವರೆಗೂ ಕಟ್ ಮಾಡಿ ಇಟ್ಕೊಂಡಿರಬೇಕು. ನೆಕ್ಸ್ಟು 150 ml ಎಣ್ಣೆನ ತೊಗೊಂಡಿದ್ದೀವಿ. ಎಣ್ಣೆ ಏನಕ್ಕೆ ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಬದನೆಕಾಯಿನ ಇಲ್ಲಿ ಎಣ್ಣೆಲಿ ತೇಲ್ಸೋದಕ್ಕೆ, ಅಂದರೆ ಎಣ್ಣೆಲಿ ಕರ್ಕೋಬೇಕು ಫಸ್ಟು. ನೆಕ್ಸ್ಟು ಕೊಬ್ಬರಿ, ಇಲ್ಲಿ 100 ಗ್ರಾಮ್, 1 ಬೌಲ್ ಕೊಬ್ಬರಿ, 2 ಸ್ಪೂನು ಹುಚ್ಚೆಳ್ಳು, ಗುರಾಳು ಮತ್ತು ಹುಚ್ಚೆಳ್ಳು ಅಂತಲೂ ಕರೀತಾರೆ. ನಮ್ಮ ಕಡೆ ಗುರೆಳ್ಳು ಅಂತ ಕರೀತಾರೆ, ಬೆಂಗಳೂರು ಕಡೆ ಹುಚ್ಚೆಳ್ಳು ಅಂತ ಕರೀತಾರೆ. ಮತ್ತು 2 ಸ್ಪೂನು ಎಳ್ಳು ಅಂದರೆ ನಿಮಗೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್. ಎಳ್ಳನ್ನ ಮರಿಬಾರ್ದು, ಬಿಳಿ ಎಳ್ಳಾದರೂ ತೊಗೋಬೋದು, ನಾವಿಲ್ಲಿ ಕರಿ ಎಳ್ಳನ್ನ ಯೂಸ್ ಮಾಡ್ತಾ ಇದ್ದೀವಿ. 150 ಗ್ರಾಮು ಶೇಂಗಾ ಬೀಜ, ಇಲ್ಲಿ 1 ಬೌಲ್ ಚಿಕ್ಕದ್ರಲ್ಲಿ 1 ಬೌಲು ಹುರಿದಿರಬೇಕು, ಅದನ್ನು ಮೀಡಿಯಮ್ ಆಗಿ ಹುರ್ಕೊಂಡಿರ್ಬೇಕು ಶೇಂಗಾ ಬೀಜನ. ಮತ್ತು ಎಳ್ಳನ್ನ ಮತ್ತು ಗುರೆಳ್ಳನ್ನ ಮೂರೂ ಮೈ ಇಟ್ಕೊಂಡಿರ್ಬೇಕು, ತುಂಬ ಸೀದೋಗೋ ಥರ ಯಾವುದನ್ನು ಹುರ್ಕೊಂಡಿರಬಾರ್ದು. ಹುಚ್ಚೆಳ್ಳು, ಗುರೆಳ್ಳು ಮತ್ತು ಎಳ್ಳು ಮತ್ತು ಶೇಂಗಾ ಬೀಜನ ತುಂಬ ಸೀದೋಗೋವರೆಗೂ ಹುರ್ಕೋಬಾರ್ದು. ಮತ್ತು ನಿಂಬೆಹಣ್ಣಿನ ಗಾತ್ರಷ್ಟು, 2 ನಿಂಬೆಹಣ್ಣಿನ ಗಾತ್ರಷ್ಟು ಹುಣಸೆಹಣ್ಣು, 2 ಮೀಡಿಯಮ್ ಗಾತ್ರದ ಈರುಳ್ಳಿನ ಇಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀವಿ. ಒಗ್ಗರಣೆಗೆ ಕರಿಬೇವು, ಜೀರಿಗೆ ಮತ್ತು ಸಾಸಿವೆ, 2 ಸ್ಪೂನು ಸಾಂಬಾರು ಪೌಡ್ರು, ನಾವು ಮನೇಲೇ ಮಾಡಿರೋಂಥ ಸಾಂಬಾರು ಪೌಡ್ರು ಇದು, ಇಲ್ಲಿ ಹೊರಗಡೆಯಿಂದ ತೊಗೊಂಡಿಲ್ಲ. 1/4 ಸ್ಪೂನು ಅರಿಶಿಣದ ಪುಡಿ ಮತ್ತು 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಈಗ ಈ ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಣೆ ಬದನೆಕಾಯಿನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀವಿ. ಮೊದಲಿಗೆ ನಾವಿಲ್ಲಿ ಶೇಂಗಾ ಬೀಜ, ಎಳ್ಳು, ಗುರೆಳ್ಳು, ಒಣಕೊಬ್ಬರಿ, ತುರಿದಿರ್ತಕ್ಕಂಥ ಒಣಕೊಬ್ಬರಿ 4ನ್ನ ಸೇರಿಸ್ಬಿಟ್ಟು ಇಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ, ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು. ನೋಡಿ, ಈ ರೀತಿ ತರಿಯಾಗಿ ರುಬ್ಕೋಬೇಕು. ಫಸ್ಟು ಶೇಂಗಾ ಬೀಜ, ಹುಚ್ಚೆಳ್ಳು, ಗುರೆಳ್ಳು, ಎಳ್ಳು ಮತ್ತು ಒಣಕೊಬ್ಬರಿನ ಈ ಥರ ತರಿಯಾಗಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ಕೊಂಡಿರಬೇಕು. ಬನ್ನಿ ಇವಾಗ ನೆಕ್ಸ್ಟ್ ಏನು ಮಾಡೋದು ಅನ್ನೋದನ್ನು ನೋಡೋಣ. ಬನ್ನಿ ಇವಾಗ ಎಣ್ಣೆಯಲ್ಲಿ ಬದನೆಕಾಯಿನ ಕರ್ಕೊಳ್ಳೋಣ. ಫಸ್ಟು ಈಗ ಒಂದೊಂದೇ ಬದನೆಕಾಯಿನ ಎಣ್ಣೆಯಲ್ಲಿ ತೇಲಿಸ್ತಾ ಹೋಗಬೇಕು. ಬದನೆಕಾಯಲ್ಲಿ ನೀರಿರಬಾರ್ದು, ನೀರಿತ್ತಂದರೆ ಮತ್ತೆ ಎಣ್ಣೆಯಲ್ಲಿ ಅದು ತುಂಬ ಸಿಡಿದೋಗ್ಬಿಡುತ್ತೆ. ಆಮೇಲೆ ನಿಮಗೆ ಕರಿಯುವಾಗ ಎಲ್ಲ ಕಿಚನಲ್ಲೆಲ್ಲ, ಅಡುಗೆ ಮನೆಯಲ್ಲೆಲ್ಲ ಎಣ್ಣೆ ಸಿಡಿಯುತ್ತೆ. ಸೊ ನೀಟಾಗಿ ನೀರಿನ ಅಂಶ ಇಲ್ದಿರಂಗೆ ಆರಿಸ್ಕೊಂಡಿರ್ಬೇಕಿಲ್ಲ. ಒಂದು ಬಿಳಿ ಒದ್ದೆ ಬಟ್ಟೆ, ಡ್ರೈ ಬಟ್ಟೆಯಲ್ಲಿ ಅದನ್ನು ಒದ್ದೆ ಆಗಿರೋ ಬದನೆಕಾಯಿ. ಬನ್ನಿ ಇವಾಗ ಒಂದು 10 ನಿಮಿಷ ಎಣ್ಣೆಲಿ ಕರೆದಿದ್ದೀವಿ, ನೋಡೋಣ. ಬನ್ನಿ ಇವಾಗ ಅದು ಬದನೆಕಾಯಿ ಮೆತ್ತಗಾಗಿರಬೇಕು. ನೋಡಿ, ಈ ಥರ ಮೆತ್ತಗಾಗಿರಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ಒಂದೊಂದಾಗಿ ಎಣ್ಣೆಯಿಂದ ಅವನ್ನ ಸಪ್ರೇಟ್ ಹೊರಗಡೆ ತಕ್ಕೋಣ. ಇದರಲ್ಲಿ ನೀವು ಅನಿಸ್ಬೋದು, ಎಣ್ಣೆ ಏನಪ್ಪ ಇಷ್ಟೊಂದು ಎಣ್ಣೆ ಯೂಸ್ ಮಾಡಿದ್ದಾರೆ ಅಂದ್ಬಿಟ್ಟು. ಎಣ್ಣೆ ಯಾವುದು ಅಷ್ಟೊಂದು ನಮಗೆ ಇದರಲ್ಲಿ ಅದು ಬದನೆಕಾಯಿ ಕುಡ್ಕೊಂಡಿರಲ್ಲ, ಎಣ್ಣೆ ಹೀರ್ಕೊಂಡಿರಲ್ಲ. ಸೊ ನೀವು ಎಣ್ಣೆ ಎಷ್ಟು ಹಾಕಿರ್ತೀರ ಅಷ್ಟೇ ಎಣ್ಣೆನೇ ನೀವು ವಾಪಸ್ ನಿಮಗೆ ಸಿಕ್ಕುತ್ತೆ. 150 ml 150 ml ನೀವು ಎಣ್ಣೆ ನೀವು ಹಾಕಿದ್ದೀರಾ ಅಂತ ಹೇಳಿದ್ರೆ ನಿಮಗೆ, ನೀವು ಎಷ್ಟು ಎಣ್ಣೆ ಹಾಕಿರ್ತೀರ ಅಷ್ಟೇ ಎಣ್ಣೆನೇ ನಿಮಗೆ ವಾಪಸ್ ಸಿಕ್ಕುತ್ತೆ. ನೀವು ಎಣ್ಣೆ ಬದನೆಕಾಯಿ ಅಂದ ತಕ್ಷಣ ಎಣ್ಣೆಲೇ ತೇಲ್ಸ್ಬಿಟ್ಟಿದ್ದಾರೆ, ಆಯಿಲ್ ಯೂಸ್ ಮಾಡದೇ ಇರೋರ್ಗೆ ಅನಿಸ್ಬೋದು. ಸೊ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಒಂದೊಂದಾಗಿ ಅದನ್ನು ತಕ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ ಸ್ನೇಹಿತರೆ, ನಾವು ಎಣ್ಣೆಯಿಂದ ಸಪ್ರೇಟ್ ಮಾಡಿದ್ವಿ ಬದನೆಕಾಯಿನ. ನಾವು ಎಷ್ಟು ಎಣ್ಣೆ ತೊಗೊಂಡಿದ್ವಿ ಅಷ್ಟೇ ಎಣ್ಣೆ ಇದೆ. ಎಣ್ಣೆ ತುಂಬ ಬದನೆಕಾಯಿ ಹೀರ್ಕೊಂಡಿಲ್ಲ ಎಣ್ಣೆನ. ಸೊ
ನೀವು ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇಲ್ಲ ಎಣ್ಣೆ ಯೂಸ್ ಮಾಡದೇ ಇರೋರು. ಸೊ ಬನ್ನಿ ನೆಕ್ಸ್ಟ್ ಏನು ಮಾಡೋದನ್ನು ನೋಡೋಣ. ಬನ್ನಿ, ಇವಾಗ ನಾವು ಬದನೆಕಾಯಿ ಕರ್ಕೊಂಡಿದ್ವಲ್ಲ ಅದೇ ಬಾಣಲಿಲೇ ಇವಾಗ ನಾವು ಸ್ವಲ್ಪ ಎಣ್ಣೆನ ಉಳಿಸ್ಕೊಂಡ್ಬಿಟ್ಟು ತಳದಲ್ಲಿ ಈಗ ಒಗ್ಗರಣೆಗೆ ಹಾಕೋಣ. ಜೀರಿಗೆ ಮತ್ತು ಸಾಸಿವೆ ಹಾಕೋಣ. ಜೀರಿಗೆ ಮತ್ತು ಸಾಸಿವೆ ಮತ್ತು ಕರಿಬೇವು, ನಂತರ ಹಚ್ಚಿರೋ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಹುರ್ಕೋಬೇಕು ಈರುಳ್ಳಿನ. ಬನ್ನಿ ಇವಾಗ ಅರಿಶಿನ ಹಾಕೋಣ. 1/4 ಟೇಬಲ್ ಸ್ಪೂನು ಅರಿಶಿನ, ನಂತರ ಉಪ್ಪು ಸೇರಿಸ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು. ನೀವು ಯಾವ ಪ್ರಮಾಣದಲ್ಲಿ ನೀವು ಪದಾರ್ಥಗಳನ್ನ ಯೂಸ್ ಮಾಡಿರ್ತೀರೋ ಆ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನ ಬಳಸ್ಕೋಬೋದು. ಅರಿಶಿನ ಮತ್ತು ಉಪ್ಪು ಹಾಕಿದ್ಮೇಲೆ ಈರುಳ್ಳಿನ ಈ ಥರ ಚೆನ್ನಾಗಿ ಸೇರಿಸ್ಕೊಳ್ಳಿ, ಕೈ ಆಡಿಸ್ಕೊಳ್ಳಿ ಅದನ್ನು ಸ್ಪೂನಿಂದ. ಬನ್ನಿ ಇವಾಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ, ಶೇಂಗಾ ಬೀಜ, ಹುಚ್ಚೆಳ್ಳು, ಎಳ್ಳು ಮತ್ತು ಒಣಕೊಬ್ಬರಿನ, ಅದನ್ನು ಇವಾಗ ಇದಕ್ಕೆ ಬಾಣಲಿಗೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀವು ನೀರನ್ನು ಬೆರೆಸ್ಕೋಬೋದು, ಯಾಕಂದರೆ ನಮಗೆ ಗ್ರೇವಿ ಟೈಪು ಬೇಕಲ್ವ. ಇದು ಸ್ವಲ್ಪ ನೀರು ಇದ್ದರೆ ಇದನ್ನು ನಾವು ಅನ್ನಕ್ಕೂ ಬಳಸ್ಕೋಬೋದು. ಸೊ ಆ ಕಾರಣಕ್ಕೆ ನಾವು ಇವಾಗ ಇದನ್ನು ಸ್ವಲ್ಪ ನೀರಾಗಿ, ಬನ್ನಿ ಇವಾಗ ನೀರು ಸೇರಿಸ್ಕೊಳ್ಳೋಣ. ಆ ಜಾರ್ ರುಬ್ಕೊಂಡಿರ್ತೀರಲ್ವ ಅದರಲ್ಲೇ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಗ್ರೇವಿ ಯಾವ ಅದಕ್ಕೆ ಬರುತ್ತೆ ಅಂತ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಅದನ್ನು ರುಬ್ಬಿಟ್ಕೊಂಡಿರೋದು ಎಲ್ಲ ಎಣ್ಣೆ ಬಿಟ್ಕೊಂಡಿರುತ್ತಲ್ವ, ಶೇಂಗಾ ಬೀಜ, ಹುಚ್ಚೆಳ್ಳು, ಗುರೆಳ್ಳು, ಸ್ವಲ್ಪ ಅದು ಉಂಡೆ ಇರುತ್ತೆ. ಈ ಸ್ಪೂನಲ್ಲಿ ನೀವು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಬಾಣಲಿಗೆ ಹಾಕಿದ್ಮೇಲೆ. ಅದನ್ನು ನೋಡಿ ನಿಮಗೆ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕು ಗ್ರೇವಿ ಅನ್ನೋದನ್ನು ಇದು ಮಾಡ್ಕೋಬೇಕು. ಯಾಕಂದರೆ ಬದನೆಕಾಯಿನೂ ನೆಕ್ಸ್ಟು ಅದ್ರ ಮೇಲೆ ಬದನೆಕಾಯಿ ಒಳಗಡೆ ಬಾಣಲಿಗೆ ಹಾಕಿದ್ಮೇಲೆ ನೆಕ್ಸ್ಟು ಬದನೆಕಾಯಿನೂ ಸ್ವಲ್ಪ ಮಸಾಲೆನ ಎಲ್ಲ ಹೀರ್ಕೋಬೇಕು ಬದನೆಕಾಯಿನ. ಸೊ ಆ ರೀತಿ ನೀವು ಗ್ರೇವಿನ ಮಾಡ್ಕೋಬೇಕು. ಬನ್ನಿ ಇನ್ನೊಂದು ಸ್ವಲ್ಪ, ಇದು ತುಂಬ ತಿಕ್ಕಾಗಿದೆ, ಇವಾಗ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಗ್ರೇವಿ ಕನ್ಸಿಸ್ಟೆನ್ಸಿ ಈ ಥರ ಇದೆ. ಇವಾಗ ಒಂದೊಂದಾಗಿ ಸಾಂಬಾರು ಪೌಡ್ರು ತೊಗೊಂಡಿದ್ವಲ್ಲ ನಾವು 2 ಟೇಬಲ್ ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ಕೊಳ್ಳೋಣ. ನಂತರ ಅಚ್ಕಾರದ ಪುಡಿನ ಸೇರಿಸ್ಕೊಳ್ಳಿ. ನೋಡ್ಕೊಳ್ಳಿ ಇದನ್ನು, ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾವಿಲ್ಲಿ 1 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀವಿ. ನಮಗೆ ಖಾರ ಯಾವ ರೀತಿ ನೀವೇ ಖಾರನ ತಿಂತೀರ ಅನ್ನೋದ್ರ ಮೇಲೆ ಖಾರದ ಪುಡಿನ ಯೂಸ್ ಮಾಡ್ಕೊಳ್ಳಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ವಲ್ವ ನಾವು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀವಿ. ನೋಡಿ ಮಸಾಲ, ಸಾಂಬಾರು ಪೌಡ್ರು ಮತ್ತು ಅಚ್ಕಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಆ ಗ್ರೇವಿಲಿ ನೀವು ಮಿಕ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಒಂದೇ ಕಡೆ ಖಾರ, ಅದು ಒಂದೇ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದರೆ ನಿಮಗೆ ಟೇಸ್ಟ್ ಹೊರಟೋಗ್ಬಿಡುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಎಲ್ಲೂ ನಿಮಗೆ ಗಂಟು ಬರ್ದಿರ ಅಂದರೆ ಉಂಡೆ ಥರ ಇಲ್ದಿರಂಗೆ ನೀಟಾಗಿ ಗ್ರೇವಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೋಡಿ ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 2 ಮಿನಿಟ್ಸ್ ಹಾಗೆ ಬಿಡಬೇಕು. ಸೊ ನೋಡಿ ನಿಮಗೆ ಎಣ್ಣೆ ಸ್ವಲ್ಪ ತೇಲಬೇಕು. ಸೊ ಇವಾಗ ನಾವು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ವಲ್ವ, ಸೊ 2 ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು, ನೀವು ಆ ಹುಣಸೆ ರಸನ ಇವಾಗ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಹುಣಸೆಹಣ್ಣು ನೋಡಿ ಯೂಸ್ ಮಾಡ್ಕೊಳ್ಳಿ. ಕೆಲವೊಬ್ರು ಹುಳಿ ಜಾಸ್ತಿ ತಿಂತೀರಾ, ನಿಮ್ಗೆ ಹೆಂಗೆ ಹುಳಿ ತಿನ್ನೋದ್ರ ಮೇಲೆ ನಿಮ್ಮ ಮನೇಲಿ ಯಾವ ಥರ ಇಷ್ಟ ಆಗುತ್ತೋ ಆ ರೀತಿ ಹುಣಸೆ ಹುಳಿನ ಯೂಸ್ ಮಾಡ್ಕೊಳ್ಳಿ. ಹುಣಸೆ ಹುಳಿ ಇರಲೇಬೇಕು. ಹುಣಸೆ ಹುಳಿನ ನೀವು ಸ್ಕಿಪ್ ಮಾಡ್ಲಿಕ್ಕೆ ಹೋಗಲೇಬೇಡಿ. ಹುಣಸೆ ಹುಳಿನೇ ನಿಮಗೆ ಇಲ್ಲಿ ತುಂಬ ಟೇಸ್ಟ್ ಕೊಡುತ್ತೆ. ಬನ್ನಿ ನಾವು ಆ್ಯಕ್ಚುಲಿ ನಿಮಗೆ ಸ್ಟಾರ್ಟಿಂಗಲ್ಲೇ ಬೆಲ್ಲ ಮಿಸ್ ಮಾಡಿದ್ವಿ ಇಲ್ಲಿ ನಿಮ್ಗೆ ತೋರ್ಸೋದನ್ನ. ಸೊ ನಾವೊಂದು ಚಿಕ್ಕದ ಗಾತ್ರದ್ದು ನೀವು ಬೆಲ್ಲನಾದರೂ ಯೂಸ್ ಮಾಡ್ಕೋಬೋದು, ರುಚಿಗೆ ತಕ್ಕಷ್ಟು. ಬೆಲ್ಲ ನಿಮಗೆ ಮೇಯ್ನ್ ಟೇಸ್ಟ್ ಕೊಡುತ್ತೆ ನಿಮಗೆ. ಸೊ ಹಳೆ ಕಾಲದಲ್ಲಿ ಎಲ್ಲ ಮನೆಯಲ್ಲೂ ಹಳ್ಳಿ ಕಡೆ ಬೆಲ್ಲ ಯೂಸ್ ಮಾಡ್ತಾಯಿದ್ರು ಪ್ರತಿಯೊಂದು ಪದಾರ್ಥಗಳಿಗೂ. ಅಂದರೆ ಸಾಂಬಾರು ಮಾಡಿದ್ರೆ, ಪಲ್ಯಗಳು ಮಾಡಿದ್ರೆ, ಈ ಥರ ಎಣ್ಣೆ ಬದನೆಕಾಯಿ ಏನೇ ಪದಾರ್ಥಗಳು ಯೂಸ್ ಮಾಡಿದ್ರೂ ಬೆಲ್ಲ ಯೂಸ್ ಮಾಡ್ತಾಯಿದ್ರು. ಸೊ ನಾವು ಇಲ್ಲಿ 1 ಟೇಬಲ್ ಸ್ಪೂನು ಅಥವಾ 1 ಚಿಕ್ಕ ಗಾತ್ರದಷ್ಟು ಬೆಲ್ಲನ ಯೂಸ್ ಮಾಡಿದ್ದೀವಿ. ಸೊ ನೋಡಿ ಬೆಲ್ಲ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಕನ್ಸಿಸ್ಟೆನ್ಸಿ ನಮಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಇಲ್ಲಿ ಗ್ರೇವಿ. ಸ್ವಲ್ಪ ನೀರು ಹಾಕ್ಕೋಣ ನಾವು ಇಲ್ಲಿ.
ಬನ್ನಿ ಇವಾಗ ನೋಡಿ, ನೀವು ಕನ್ಸಿಸ್ಟೆನ್ಸಿ ನೋಡ್ಬಿಟ್ಟು ನೀರು ಹಾಕ್ಕೊಳ್ಳಿ. ತುಂಬ ಸೊ ನೀವೊಂದು ಅರ್ಧ ಗ್ಲಾಸ್ ನೋಡಿ, ಇವಾಗ ನಾವು ಒಂದು ಅರ್ಧ ಗ್ಲಾಸ್ ಮತ್ತೆ ನೀರು ಸೇರಿಸ್ಕೊಂಡ್ಮೇಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮತ್ತೆ ಒಂದು ಕುದಿ ಬರೋವರೆಗೂ ಬಿಡಿ, ಯಾಕಂದರೆ ಹುಣಸೆ ಹುಳಿ ಮತ್ತು ನೀರು ಸೇರಿಸ್ಕೊಂಡಿದ್ವಲ್ವ, ಮಸಾಲ ಸ್ವಲ್ಪ ಚೆನ್ನಾಗಿ ಕುದ್ರೆ ನಿಮಗೆ ಟೇಸ್ಟ್ ಬರುತ್ತೆ. ಒಂದು 2 ರಿಂದ 3 ನಿಮಿಷ ನೀವು ಕುದಿಸ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇವಾಗ ಗ್ರೇವಿ ರೆಡಿಯಾಗಿದೆ. ಸ್ವಲ್ಪ ಈ ಸ್ಟೇಜಲ್ಲೇ ನೀವು ಟೇಸ್ಟ್ ನೋಡ್ಕೊಂಬಿಡಿ, ಉಪ್ಪು ಖಾರ ಹುಳಿನ. ಯಾಕಂದರೆ ನೀವು ಬದನೆಕಾಯಿ ಹಾಕಿದ್ಮೇಲೆ ಅದು ಆಮೇಲೆ ನೋಡಿದ್ರೆ ಚೆನ್ನಾಗಿರಲ್ಲ, ಆಮೇಲೆ ನೀವೇನೇ ಹಾಕ್ಲಿಕ್ಕೆ ಹೋದ್ರೂ ಆ ಗ್ರೇವಿ ಒಳಗಡೆ ಮಿಕ್ಸ್ ಆಗೋಲ್ಲ. ಸೊ ಈಗಲೇ ನೀವು ಸ್ವಲ್ಪ ರುಚಿ ನೋಡ್ಕೊಳ್ಳಿ, ಒಂದು ಚಿಕ್ಕ ಸ್ಪೂನಲ್ಲಿ ತೊಗೊಂಡು ಟೇಸ್ಟ್ನ ನೀವು ಬನ್ನಿ ನಾವು ಇವಾಗ ರುಚಿ ನೋಡಿದ್ವಲ್ವ, ಉಪ್ಪು ಖಾರ ಮತ್ತು ನಮಗೇನು ಯಾವ ರೀತಿ ಟೇಸ್ಟ್ ಗ್ರೇವಿ ಇರಬೇಕಿತ್ತು ನಮ್ಮ ರುಚಿಗೆ ಸರಿಯಾಗಿ. ಸೊ ಅದು ಇದೆ. ಬನ್ನಿ ಇವಾಗ ನಾವು ಕರೆದಿಟ್ಕೊಂಡಿದ್ವಲ್ವ ಬದನೆಕಾಯಿನ, ಸೊ ಇವಾಗ ಒಂದೊಂದಾಗಿ ಒಳಗಡೆ ಗ್ರೇವಿ ಒಳಗಡೆ ಸೇರಿಸ್ಕೊಳ್ಳೋಣ. ನೋಡಿ ಇವಾಗ ನಾವು ಬದನೆಕಾಯಿ ಗ್ರೇವಿ ಒಳಗಡೆ ಸೇರಿಸ್ಕೊಂಡ್ವಲ್ವ, ಇವಾಗ ಬದನೆಕಾಯಿನ ಸ್ವಲ್ಪ ಒಂದು 5 ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಟ್ಬಿಡಿ. ಯಾಕಂದರೆ ಬದನೆಕಾಯಿ ಮಸಾಲಾನ ಈರಬೇಕು. ಸೊ ನೀವು ಮಸಾಲ ಬದನೆಕಾಯಿ ಈರಿದ್ರೆ ತಿನ್ನೋವಾಗ ತುಂಬ ಟೇಸ್ಟ್ ಬರುತ್ತೆ. ಸೊ ಒಂದು 5 ರಿಂದ 10 ನಿಮಿಷ ನೀವು ಒಂದು ಮುಚ್ಚಳನ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡಿ. ಬನ್ನಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಬಿಟ್ಬಿಡೋಣ. ಯಾಕಂದರೆ ಅದು ನಿಮಗೆ ಮಸಾಲ ತುಂಬ ಹೀರ್ಕೊಂಡ್ರೆ ಮಾತ್ರನೇ ತುಂಬ ಚೆನ್ನಾಗಿರೋದು ಬದನೆಕಾಯಿಗೆ. ಬನ್ನಿ ಇವಾಗ ನಾವು ಲಿಡ್ ಕ್ಲೋಸ್ ಮಾಡಿದ್ವಲ್ವಾ, ನೋಡಿ ಈ ರೀತಿ ಘಮ ಘಮ ಅಂತ ಎಷ್ಟು ಸ್ಮೆಲ್ ಬರ್ತಾ ಇದೆ. ಯಾಕಂದರೆ ಎಳ್ಳು, ಶೇಂಗಾ ಬೀಜ, ಗುರೆಳ್ಳು, ಇದನ್ನು ಒಣಕೊಬ್ಬರಿ ಎಲ್ಲ ಹುರ್ಕೊಂಡು ಹಾಕ್ಕೊಂಡಿದ್ವಲ್ವಾ, ಘಮ ಘಮ ಅಂತ ಎಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನಮಗೆ ಇವಾಗ. ಸೊ ನೋಡಿ, ಇದ್ರ ಮೇಲೆ ಇವಾಗ ನಾವು ಚಿಕ್ಕದಾಗಿ ಒಂದು ಫ್ಲೇವರ್ ಬರಲಿಕ್ಕೋಸ್ಕರ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ನಾವು ಇವಾಗ ಹಾಕ್ಕೊಂಡು ಜಸ್ಟ್ 1-2 ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಬನ್ನಿ ನಾವು ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ಕೊಂಡಿದ್ವಲ್ಲ ಅದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಇದನ್ನು ನಾವು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ನಾವು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ನೋಡಿ ನಾವು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಎಣ್ಣೆ ಬದನೆಕಾಯಿ ಜೊತೆಗೆ ನಾವು ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಇವತ್ತು ನಾವು ಮಾಡಿರೋದು. ಸೊ ಈಗ ಈ ಎಣ್ಣೆ ಬದನೆಕಾಯಿ ಕಾಂಬಿನೇಷನ್ಗೆ ನೀವು ಚಪಾತಿ ಆದರೂ ಯೂಸ್ ಮಾಡ್ಬೋದು, ಜೋಳದ ರೊಟ್ಟಿ ಆದರೂ ಯೂಸ್ ಮಾಡ್ಬೋದು, ನೀವು ನೀರು ದೋಸೆನಾದರೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನಿಮಗೂ ಕಾಂಬಿನೇಷನ್ನು ಟೇಸ್ಟ್ ಮಾಡಿಕೊಂಡು ತಿಂದ್ಕೊಂಡು ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.